ದತ್ತಪೀಠ ನಾನು 6 ಗಂಟೆಗೆ ಬಿಟ್ಟೆ. 6 ಗಂಟೆಗೆ ಕ್ಲೋಸು ಟೆಂಪಲ್ಲು. ಅಲ್ಲೆಲ್ಲ ನೋಡಿಸ್ಕೊಂಡು ಫಾಲ್ಸ್ಗೆ ಹೋಗಿದ್ರು. ಮಳೆ ಬರ್ತಾಯಿತ್ತು, ನಾನು ಹೋಗಲಿಲ್ಲ. ಮತ್ತು ಅಲ್ಲಿಂದ ಬಂದು ದತ್ತಪೀಠಕ್ಕೆ ಹೋದೆ. ಅಲ್ಲಿಂದ ಜೆಟ್ ಪಾಯಿಂಟು ಫುಲ್ಲು ಕತ್ಲೆ ಅಂದರೆ 5 ಗಂಟೆಗೆ ಕತ್ಲಾಗಿತ್ತು. 4:15ಗೆ 5 ಗಂಟೆಗೆ ಹೋಗಿದ್ದು ನಾನು. ಫುಲ್ ಕತ್ಲೆ ಫುಲ್ ಮಳೆ. ಹೆಂಗೋ ಕಷ್ಟಪಟ್ಕೊಂಡು ಹೋದೆ ಮೇಲ್ಗಡೆಗೆ. ಬರ್ಬೇಕಾರೆ 6 ಗಂಟೆ ಬಿಟ್ಟಿದ್ದು, ಕೆಳಗಡೆ ಬರೋ ತನಕ 7 ಕಾಲಾಗೋಯ್ತು. ಈಗ 7 ಗಂಟೆ 10 ನಿಮಿಷ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅಷ್ಟು ವರ್ಷದಿಂದ ನಾನು ಊಟಿಗೆ ಹೋಗ್ತೀನಿ. ಸುಮಾರು ಒಂದು 94ಇಂದ ಹೋಗ್ತೀನಿ. ಕ್ಲೀನರಾಗಿ ಡ್ರೈವರಾಗಿ ಇರೋದು ನಾನು. 1 ವರ್ಷ ಕ್ಲೀನಾಗಿ ಕೆಲಸ ಮಾಡಿದೆ. 1 ವರ್ಷದ ನಂತರ ನಾನು ಡ್ರೈವರಾಗಿ ಕೆಲಸ ಮಾಡಿದ್ದೀನಿ. ಒಂದೇನಂತಂದರೆ ನನ್ನ ಲೈಫಲ್ಲಿ ನನಗೆ ಫಾಗ್ ಸಿಗೋದು ದಾರಿನೇ ಕಾಣೋದಿಲ್ಲ. ತುಂಬ ಕಷ್ಟ, ದಾರಿನೇ ಕಾಣೋದಿಲ್ಲ. ಫಾಗ್ ಸಿಗೋದು ಎಲ್ಲಿ ಅಂತಂದರೆ ನನಗೆ ನಡುಬೆಟ್ಟ ಕ್ರಾಸ್ ಆದಮೇಲೆ ನನಗೆ ಸಿಗುತ್ತೆ. ಫುಲ್ಲು ರೋಡೇ ಕಾಣಲ್ಲ ಆ ಥರ. ಒಂದು 2-3 ಕಿಲೋಮೀಟ್ರು ನಡುಬೆಟ್ಟಗಿಂತ ಮುಂಚೆ ಸಿಗುತ್ತೆ, ಒಂದು 2 ಕಿಲೋಮೀಟ್ರು. ಅದಾದಮೇಲೆ ನಡುಬೆಟ್ಟದ ಕ್ರಾಸ್ ಆದಮೇಲೆ ಒಂದು 2 ಕಿಲೋಮೀಟ್ರ್ ಅದೇ ಥರ ಇರ್ತದೆ. ಅದು ಬಿಟ್ಟರೆ ಹೆಂಗೋ ನಿಧಾನಕ್ಕೆ ಬಂದ್ಬಿಡ್ತೀವಿ. ಆ ಮುಂದೆ ನಿಂತಿರೋರು ಕಾಣೋದಿಲ್ಲ. ಎಷ್ಟೇ ಏನೇ ಮಾಡೋದು ಕಾಣಲ್ಲ. ಹೆಡ್ಲೈಟ್ ಹಾಕು, 4 ಇಂಡಿಕೇಟರ್ ಹಾಕಿ ಏನೇ ಮಾಡೋದು ಕಾಣಲ್ಲ. ಭಾರಿ ಕೇರ್ಫುಲ್ಲಾಗಿ ಬರಬೇಕು. ಅದನ್ನೆಲ್ಲ ಅನುಭವಿಸ್ತಾನೂ ಇರ್ತೀವಿ ನಾವು. ಬಟ್ ಇಲ್ಲಿ MLA ಯಾರಾಗಿರಲಿ, ರವೀಣ ಆಗಿರಲಿ, ಇನ್ನೊಬ್ಬರಾಗಿರಲಿ, ಯಾರಾಗಿರಲಿ, ನಾನು ಹೇಳೋದು ಇಷ್ಟೇ. ಆ ದತ್ತಪೀಠ ಬಿಡುತ್ತವಿಂದ ಕಾಂಕ್ರೀಟ್ ರೋಡ್ ಎಂಡಾಗಿ ದತ್ತಪೀಠಕ್ಕೆ ದಾರಿ ಅಂತ ಇದೆ ನೋಡಿ, ಅಲ್ಲಿ ತನಕ ದಯವಿಟ್ಟು ನಾವು ಇಷ್ಟು ವರ್ಷ ಸರ್ವಿಸ್ ಇರೋರು, 30-32 ವರ್ಷ ಸರ್ವಿಸ್ ಇರೋರು, ನಮ್ಮ ಕೈಲೇ ಓಡ್ಸೋಕ್ಕಾಗಿಲ್ಲ. ಎಲ್ಲ ಥರ ಗಾಡಿ ಓಡಿಸ್ತೀವಿ ನಾವು. ನಮ್ಮ ಕೈಲೇ ದಾರಿ ಕಾಣ್ತಾ ಇಲ್ಲ. ಹೆಡ್ಲೈಟ್ ಹಾಕಿದ್ದೀನಿ, 4 ಇಂಡಿಕೇಟರ್ ಹಾಕಿದ್ದೀನಿ, ಡಿಮ್ ಅಂಡ್ ಡಿಪ್ ಹೊಡಿತೀವಿ, ಆರ್ನ್ ಹೊಡಿತೀವಿ. ಅದು ಬಿಡಿ, ಹೊಡಿಬಾರ್ದು, ಆದ್ರೆ ಹೊಡ್ಕೊ ಬರ್ತೀವಿ. ವಿಧಿ ಇಲ್ವಲ್ಲ, ಏನು ಮಾಡೋದು? ನೆಟ್ಗೆ ಬಂದು ದಡ ಹಾಕಂತ ಬರ್ತಾರೆ. ಹಳ್ಳ ನೋಡಲ್ಲ, ಕಟ್ಟೆ ನೋಡಲ್ಲ, ಸೈಡು ಡಿವೈಡರ್ ನೋಡೋದಿಲ್ಲ. ಬಂದು ಹಂಗೆ ಇಡ್ತಾರೆ ವೈಟ್ ಬೋರ್ಡವರು. ಹೆಂಗೆ ಬೇಕು ಹಂಗೆ ಬರ್ತವ್ರೆ. ಲೆಫ್ಟು ರೈಟು ನೋಡೋದೇ ಇಲ್ಲ, ಹಂಗೆ ಬರ್ತವ್ರೆ. ಅದ್ರ ಮಧ್ಯದಲ್ಲಿ ಏನಂದರೆ ಪಟ್ಟಿಗಳೇ ಇಲ್ಲ. ಯಾವುದು ಡಿವೈಡರ್ ಪಟ್ಟಿ, ವೈಟ್ ಪಟ್ಟಿನೇ ಇಲ್ಲ. ಬೋಲಿ ಅದು ಬೇಡ. ಒಂದು ರೋಡಲ್ಲಿ ಇದು ಏನೋ ರೇಡಿಯಮ್ದು ರೆಡ್ಡು ಅದು ಹಾಕಿಲ್ಲ, ಅದು ಬೇಡ. ಹಾಳಾಗೋಲಿ. ಒಂದೊಂದು ಮರಕ್ಕೆ ಒಂದು ಸ್ಟಾರ್ ಹೊಡಿತಾರೆ. ಆ ಥರ ಒಂದೊಂದು ಸ್ಟಾರ್ ವೈಟಾರು ಸರಿ, ಎಲ್ಲೋ ಇಲ್ಲ ರೆಡ್ಡು, ಯಾವ್ದಾರ ಒಂದೊಂದು ಸ್ಟಾರ್ ಹೊಡಿಬಾರ್ದು. ಆ ಟರ್ನಿಂಗ್ಗಳಲ್ಲಿ ಒಂದು 100 ಮೀಟ್ರ್ ಮುಂಚೆನೇ ಟಕ ಅಂತ ಹೊಡ್ಬಿಟ್ಟು, ಇನ್ನೇನು ಟರ್ನಿಂಗ್ ಆಗುತ್ತೆ 10 ಮೀಟ್ರ್ ಅಂತ ಅಲ್ಲೊಂದು 5-6 ಹೊಡ್ಬಿಟ್ರೆ ಆಯ್ತಪ್ಪ. ಆ ಲೆಫ್ಟು ರೈಟು ಅಂತ ಒಂದು ಮಾರ್ಕ್ ತೋರಿಸ್ರೆ ಆಯ್ತಪ್ಪ. ಏನೂ ಇಲ್ಲ. ಅಷ್ಟು ಕಷ್ಟಪಟ್ಕೊಂಡು ನಾವು ಇಳಿಸ್ಕೊಂಬರ್ಬೇಕು. ಹೆಚ್ಚು ಕಡಿಮೆ ಆದರೆ ದಬಾಕ್ಬಿಟ್ರು ಟ್ಯಾಕ್ಸಿಯವರು ಅಂತ ಹಾಕೊಂಡು ಗುಮ್ತೀರಿ. ನಮಗೆ ಯಾರು ತಪ್ಪು ಯಾರ್ದು ಏನು ಅಂತ ನೋಡೋದಿಲ್ಲ. ಇಲ್ಲಿ ಗ್ರಾಮ ಪಂಚಾಯತಿಯವ್ರು ಏನು ಮಾಡ್ತಾರೆ, ಇಲ್ಲ ಅಂತಂದರೆ ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಮಾಡ್ತಾರೆ, MLAಗಳು ಏನು ಮಾಡ್ತಾರೆ, ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ. ಯಾವನಾರಾಗಿರಲಿ, ಯಾರ್ಯಾರಾಗಿರಿ, ದಯವಿಟ್ಟು ಎಲ್ಲರ ಜೊತೆ ಜೀವನದಲ್ಲಿ ಜೀವದ ಮೇಲೆ ಆಟ ಆಡಬೇಡಿ. ಡ್ರೈವರ್ ಒಬ್ಬನೇ ಸಾಯಲ್ಲ, ಗಾಡಿ ಹಾಳು. ಅದು ಗಾಡಿಗೆ ಸಂಬಂಧಪಟ್ಟಂಥ ಓನರ್ ಹಾಳಾಗೋಯ್ತಾನೆ, ಡ್ರೈವರ್ ಸಾಯ್ತಾನೆ, ಡ್ರೈವರ್ ಫ್ಯಾಮಿಲಿ ಬೀದಿ ಬರ್ತದೆ. ನಮ್ಮ ಜೊತೆ ಬಂದಿರೋಂಥ ಕಸ್ಟಮರು ಬೀದಿಗೆ ಬಂದ್ಬಿಡ್ತಾರೆ. ಅವನು ಯಾವನ ಇಂಜಿನಿಯರೋ, ಡಾಕ್ಟ್ರೋ, ಯಾವ ಆಫೀಸರ್ ಆಗಿರ್ತಾನೆ ಯಾರು ಗೊತ್ತು. ಸತ್ತ ಅಂತ ಅವ್ರ ಫ್ಯಾಮಿಲಿನೂ ಬೀದಿ ಬರ್ತದೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಟ್ಟು, ದಯವಿಟ್ಟು ಅಲ್ಲಿಗೆ ಮಾರ್ಕ್ಗಳು ಹಾಕಿ, ವೈಟ್ ಹಾಕ್ಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಆ ಸ್ಟಾರ್ ಚಿಹ್ನೆಗಳು ಕೊಡಿ. ಇದು ಏನೋ ರೇಡಿಯಂ ಸ್ಟಿಕ್ಕರ್ಗಳು ಹಾಕಿ, ದಯವಿಟ್ಟು ಆ ಕಾಂಕ್ರೀಟ್ ರೋಡ್ ಸ್ಟಾರ್ಟ್ ಆಗ್ತಾವಿಂದಲೂ ಆ ಎಂಡು ದತ್ತಪೀಠ ಅಂತ ಬಂದು ಇಳಿತೀವಲ್ಲ, ಅಲ್ಲಿ ಗಂಟ್ಲು ಹಾಕಿ, ದಯವಿಟ್ಟು ಎಲ್ಲೆಲ್ಲಿಲ್ಲ ಅಲ್ಲೆಲ್ಲ ಹಾಕಿ ದಯವಿಟ್ಟು. ನಮಸ್ಕಾರ.